ज्योतिर्ज्योतिर्जगदिकन्दर सुमितमो भञ्जनः
ನನ್ನ ಹರಣವೇ ಶರಣು ನಿನಗೆ, ನನ್ನ ಆತ್ಮವೇ ನಿನ್ನದು. ನನ್ನ ಹರಣವೇ ಶರಣು ನಿನಗೆ, ನನ್ನ ಆತ್ಮವೇ ನಿನ್ನದು. ಮತ್ತೆ ಏನನ್ನು ನೀಡಲಯ್ಯ, ಮತ್ತೆ ಏನನ್ನು ನೀಡಲಯ್ಯ, ನನ್ನದೆಲ್ಲವೂ ನಿನ್ನದು, ನನ್ನದೆಲ್ಲವೂ ನಿನ್ನದು. ನೀನು ನಿರುಪಮ ಸೊಬಗು, ಓ ನೀನು ನಿರುಪಮ ಸೊಬಗು, ಎಂಥ ಚಲುವಿನ ಮೋಹನ. ನನ್ನ ಹೃದಯದ ಮೋಟಿ ಬಂದನು, ಎದೆಯ ನುಡಿಸಲಿ ಈ ದಿನ, ಎದೆಯ ನುಡಿಸಲಿ ಈ ದಿನ, ಎದೆಯ ನುಡಿಸಲಿ ಈ ದಿನ. ಒಂದು ಸಮಾಧಿ ಸ್ಥಿತಿಯಲ್ಲಿರುವಂಥ ಶ್ರೀರಾಮಕೃಷ್ಣರ ಆ ಮೂರ್ತಿಯನ್ನು, ಛಾಯವನ್ನು ಭಾವಿಸೋಣ. ಹಾಗೆ ನಮ್ಮ ಕಣ್ಮುಂದೆ ಆ ಚಿತ್ರ ಮೂಡಿ ಬಂದಿರಲಿ, ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯ ಚಿತ್ರ ಮೂಡಿ ಬಂದಿರಲಿ. ಎಲ್ಲದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಹಾಗೆ ಮಾಡ್ತಾ ಶ್ರೀರಾಮಕೃಷ್ಣರ ಆ ಒಂದು ಕೃಪೆಯನ್ನು ಬೇಡ್ತಾ, ಅವರೊಂದು ಕೃಪಾಶೀರ್ವಾದ ಸದಾ ನಮ್ಮ ಮೇಲೆಲ್ಲ ಇರಲಿ ಅಂತ ಅವ್ರನ್ನ ಪ್ರಾರ್ಥಿಸ್ತಾ, ನಾವು ಸದಾ ಸನ್ಮಾರ್ಗದಲ್ಲಿ ನಡೆಯುವಂತೆ ಇಡೀ ವಿಶ್ವವೇ ಶಾಂತಿಯಿಂದ ಇರಲಿ ಅಂತ ಶ್ರೀರಾಮಕೃಷ್ಣನಲ್ಲಿ ಪ್ರಾರ್ಥನೆ ಸಲ್ಲಿಸೋಣ. ಹಾಗೆ ಅವ್ರನ್ನ ಭಾವಿಸ್ತಾ ನಾಮಜಪ ಮಾಡೋದು. ಆ ಇಡೀ ಮೂರ್ತಿನ ನಮ್ಮ ಕಣ್ಮುಂದೆ ಇರಬೇಕು. ಒಂದೊಂದು ನಾಮಕ್ಕೂ ನಾವು ಒಂದೊಂದು ಶ್ರೀರಾಮಕೃಷ್ಣ ದಿವ್ಯ ಅಂಗವನ್ನು ಭಾವಿಸೋಣ. ಮೊದಲು ಪಾದದಿಂದ ಶ್ರೀರಾಮಕೃಷ್ಣರ ಆ ಬಲಪಾದದಿಂದ ಹಾಗೆಯೇ ಒಂದು ಸತಿ ನಾಮ ಹೇಳಬೇಕು. ಪಾದನ ಜ್ಞಾಪಿಸ್ಕೋಬೇಕು. ನಾಮ ಹೇಳ್ತಾ ತೊಡೆನ, ಭುಜನ, ಮುಖನ, ಭುಜನ, ತೊಡೆನ, ಪಾದನ, ಅವರು ಕೈನ, ಹೀಗೆ ಆ ಸುತ್ತಲೂ ಒಂದು ನಾಮಕ್ಕೂ ಶ್ರೀರಾಮಕೃಷ್ಣರ ಮೂರ್ತಿನ ನಾವು ಭಾವಿಸ್ತಾ ಹೋಗೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ, 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 ಓಂ ನಮೋ ಭಗವತೆ ರಾಮಕೃಷ್ಣಾಯ,
ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಆ ಶ್ರೀರಾಮಕೃಷ್ಣರ ಪಾದಾರವಿಂದಗಳಿಗೆ ಶ್ರದ್ಧಾಭಕ್ತಿಗಳಿಂದ ನಮಸ್ಕರಿಸೋಣ. ಅವರನ್ನ ಮೂರ್ತಿಯನ್ನು ಭಾವಿಸ್ತಾ ನಿಧಾನಕ್ಕೆ ಕಣ್ಣುಗಳನ್ನ ತೆಗೆಯೋಣ. ಇವತ್ತಿನ ಈ ಒಂದು ಕತೆ ಸೆಷನ್ ನಮ್ಮ ಚಾರ್ವಿ ಕತೆ ಹೇಳ್ತಾಳೆ. ಮತ್ತು ಅವಳು ಯಾವ ಕತೆ ಹೇಳ್ತಾಳೆ ಅಂತಲೂ ಕೇಳೋಣ. ಆ ಕತೆದು ಮಾತ್ರ ನಾನು ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ. ಅವಳೇ ಒಂದು ಕ್ವಶನ್ ಕೇಳಿರ್ತಾಳೆ, ಅದಕ್ಕೆ ಆಮೇಲೆ ಆನ್ಸರ್ ಮಾಡಿ. ಚಾರ್ವಿ. ಎಲ್ಲರಿಗೂ ಜಯರಾಮ್ ಕೃಷ್ಣ. ನಾನು ಇವತ್ತು ಹೇಳುತ್ತಿರುವ ಕಥೆಯ ಹೆಸರು ಜಡಭರತ. ಭರತನೆಂಬ ರಾಜನಿದ್ದ. ಹೊರಗಿನ ದೇಶದವರು ಯಾವ ದೇಶವನ್ನು ಇಂಡಿಯಾ ಎಂದು ಕರೆಯುತ್ತಿದ್ದರೋ ಅದು ಆ ದೇಶದವರಿಗೆ ಭರತ ವರ್ಷವಾಗಿತ್ತು. ಪ್ರತಿಯೊಬ್ಬ ಹಿಂದುವು ಕೂಡ ತಾವು ವಯಸ್ಸು ಆದ ಕೂಡಲೇ ಅವರು ತಮ್ಮ ಲೌಕಿಕ ವ್ಯವಹಾರಗಳನ್ನೆಲ್ಲ ತನ್ನ ಮಕ್ಕಳಿಗೆ ಕೊಟ್ಟು ವಾನಪ್ರಸ್ಥಕ್ಕೆ ಹೋಗಬೇಕಾಗಿತ್ತು. ಹೀಗೆ ಅಲ್ಲಿ ವಾನಪ್ರಸ್ಥ ಹೋದಾಗ ಅಲ್ಲಿ ಸತ್ಯವಾದ ಆತ್ಮದ ಬಗ್ಗೆ ಕುರಿತು ಯೋಚಿಸುತ್ತಾ, ಚಿಂತಿಸುತ್ತಾ, ಧ್ಯಾನಿಸುತ್ತಾ ಅವರು ಕಾಲ ಕಳೆಯಬೇಕಾಗಿತ್ತು. ಈ ಕಾರ್ಯವನ್ನು ಬ್ರಾಹ್ಮಣನಾಗಲಿ, ಕ್ಷತ್ರಿಯನಾಗಲಿ, ವೈಶ್ಯನಾಗಲಿ, ಹೆಣ್ಣಾಗಲಿ, ಗಂಡಾಗಲಿ ಈ ಕಾರ್ಯವನ್ನು ಕೈಗೊಳ್ಳಲೇಬೇಕಾಗಿತ್ತು. ಇದೇ ರೀತಿ ಭರತನು ಕೂಡ ತನ್ನ ಮಗನಿಗೆ ಇಡೀ ರಾಜ್ಯವನ್ನು ಕೊಟ್ಟು ಕಾಡಿಗೆ ಹೋಗ್ತಾನೆ. ಅಲ್ಲಿ ಹಿಮಾಲಯ ಪರ್ವತದ ನದಿ ತೀರದಲ್ಲಿ ಒಂದು ಆಶ್ರಮವನ್ನು ಕಟ್ಕೋತಾನೆ. ಅಲ್ಲೇ ದಿನ ಧ್ಯಾನ ಮಾಡ್ತಿರ್ತಾನೆ. ಹೀಗೆ ಹಲವಾರು ವರ್ಷ ಕಳೆಯುತ್ತದೆ.
ಒಂದು ದಿವಸ ಆ ನದಿ ತೀರದಲ್ಲಿ ನೀರು ಕುಡಿಯಲೆಂದು ಒಂದು ಜಿಂಕೆ ಬರುತ್ತೆ. ಜಿಂಕೆ ನೀರು ಕುಡಿಯೋ ಅಷ್ಟೊತ್ತರಲ್ಲೇ ಒಂದು ಹುಲಿಯ ಗರ್ಜನೆಯ ಸದ್ದು ಕೇಳಿಸುತ್ತೆ. ಇದು ಆ ಜಿಂಕೆಗೆ ತುಂಬ ಭಯಪಡಿಸುತ್ತೆ. ಅದು ಜೀವ ಉಳಿಸ್ಕೋಬೇಕಾದ್ರಿಂದ ಅದು ಪಕ್ಕದ ನದಿ ದಡಕ್ಕೆ ಜಿಗಿಯಲು ಹೋಗುತ್ತೆ. ಅದು ಗರ್ಭವತಿ ಆದ ಕಾರಣ ಅದು ತನ್ನ ಮರಿಗೆ ಜನ್ಮ ಕೊಟ್ಟು ಅದು ತೀರ್ಕೊಳ್ಳುತ್ತೆ. ಆ ಮರಿ ಆ ನದಿಯ ವೇಗಕ್ಕೆ ಕೊಚ್ಕೊಂಡು ಹೋಗ್ತಿರುತ್ತೆ. ಅದನ್ನು ನೋಡಿದ ಭರತ ಅದನ್ನು ಕಾಪಾಡಿ ತನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದು ಅದನ್ನು ಸಾಕ್ತಾನೆ. ಹಾಗೆ ದಿನಗಳು ಕಳೆಯುತ್ತೆ. ಅದಾದಮೇಲೆ ಅವನು ಅದರ ಮೇಲೆ ತುಂಬ ಪ್ರೀತಿ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಪ್ರೀತಿ ಎಷ್ಟು ಹೆಚ್ಚಾಗುತ್ತೆ ಅಂದರೆ ಪರಮಾತ್ಮನ ಚಿಂತೆಗಳನ್ನೆಲ್ಲ ಬಿಟ್ಟು, ಆಲೋಚನೆಗಳನ್ನೆಲ್ಲ ಬಿಟ್ಟು, ಧ್ಯಾನವನ್ನು ಬಿಟ್ಟು ಅದರ ಆಲೋಚನೆಯನ್ನೇ ಮಾಡ್ತಿರ್ತಾನೆ. ಇದೇ ರೀತಿ ಹಲವಾರು ವರ್ಷ ಕಳೆದಾದಮೇಲೆ ಅವನು ತೀರ್ಕೊಳ್ಳೋ ಸ್ಥಿತಿ ಬರುತ್ತೆ. ಆಗ ಪರಮಾತ್ಮನ ಚಿಂತೆ ಮಾಡೋ ಬದಲು ಅವನು ಸಾಕಿದ ಚಿಕ್ಕ ಮರಿಯಾದ ಜಿಂಕೆಯನ್ನು ಯೋಚಿಸುತ್ತಾ ಅವನು ಪ್ರಾಣ ಕಳ್ಕೊತಾನೆ. ಆದ್ದರಿಂದ ಅವನು ಪುನರ್ಜನ್ಮ ಪಡೆದಾಗ ಅವನು ಜಿಂಕೆಯಾಗೇ ಹುಡ್ತಾನೆ. ಅವನಿಗೆ ಹಿಂದೆ ಅವನು ಮಾಡಿದ ಪಾಪ ಪುಣ್ಯಗಳ ಅರಿವು ಅವನಿಗಿರುತ್ತೆ. ಬೇರೆ ಜಿಂಕೆಗಳ ಥರ ಅವನು ಒಂದೇ ಥರ ಇರಲಿಲ್ಲ. ಅವನು ಅವರ ಕುಟುಂಬದಿಂದ ದೂರವಿದ್ದು ಅಲ್ಲಿ ಆಶ್ರಮದಲ್ಲಿ ಉಪನಿಷತ್ತು ಮಾಡುತ್ತಿರುವ ಸ್ಥಳದಲ್ಲಿ ಅವನು ಹುಲ್ಲನ್ನು ಮೇಯುತ್ತಿದ್ದ. ಹೀಗೆ ಅವನ ಜಿಂಕೆಯ ಜೀವನ ನಡೆಯಿತು. ಕೊನೆಗೆ ಆ ಜಿಂಕೆ ಕೂಡ ಸತ್ತೋಯಿತು. ಮುಂದಿನ ಜನ್ಮದಲ್ಲಿ ಅವನು ಶ್ರೀಮಂತ ಬ್ರಾಹ್ಮಣನ ಕಿರಿಯ ಮಗನಾಗಿ ಜನ್ಮ ತಾಳಿದ. ಅಲ್ಲಿ ಅವನು ಚಿಕ್ಕವನಿದ್ದಾಗೆ ಮತ್ತೆ ಕೂಡ ಅವನಿಗೆ ಹಿಂದಿನ ಜನ್ಮದಲ್ಲಿ ಅವನ ಪಾಪ ಕರ್ಮಗಳನ್ನೆಲ್ಲ ಏನೇನಿತ್ತು ಅವನಿಗೆಲ್ಲ ಜ್ಞಾಪಕ ಇತ್ತು. ಮತ್ತು ಅದನ್ನು ಯಾರೇ ಆಗಲಿ ಅವ್ರನ್ನ ಕರ್ಮನ ಬಿಟ್ಟು ಹೋಗಲಾರರು. ಅವನು ಇಡೀ ಕರ್ಮಗಳನ್ನೆಲ್ಲ ಅನುಭವಿಸಿದ. ಅವನು ಬೆಳೆಯುತ್ತಿದ್ದಾಗೆ ಅವನು ತುಂಬ ಶಕ್ತಿಶಾಲಿಯಾಗಿದ್ದ. ಬಟ್ ಅವನು ಯಾವತ್ತೂ ಏನು ಮಾತಾಡ್ತಾನೆ ಇರಲಿಲ್ಲ. ಹೀಗೆ ಕೆಲವು ದಿನಗಳ ನಂತರ ಅವರ ತಂದೆ ತೀರ್ಕೋತಾರೆ. ಆಗ ಅವನು ಅವರ ಅಣ್ಣಂದಿರೆಲ್ಲ ಅವರ ಅಪ್ಪನ ಆಸ್ತಿ ಎಲ್ಲ ಬರ್ಕೋತಾರೆ. ಆದರೆ ಕಿರಿಯವನಿಗೆ ಮಾತ್ರ ಕೊಡಲಿಲ್ಲ. ಯಾಕಂದರೆ ಅವನು ಆಗಲೇ ಮೂಕ, ಅವನಿಗೆ ಏನು ಕೆಲಸ ಮಾಡೋಕ್ಕೆ ಬರಲ್ಲ. ಕೆಲಸ ಮಾಡ್ದಕ್ಕೆ ಬರ್ತಿರೋನಿಗೆ ನಾವು ಯಾಕೆ ಕೊಡಬೇಕು ಅಂತ ಓನ್ ಆಸ್ತಿನೂ ಕೂಡ ಅವರೇ ಬರ್ಕೊಂಡು ಹಂಚ್ಕೊಂಡ್ರು. ಈ ವಿಷಯಕ್ಕೆ ಕಿರಿಯ ಮಗನಾದ ಭರತ ಏನು ಅನ್ನಲಿಲ್ಲ. ಅದಾದ ನಂತರ ಅವನಿಗೆ ಜೀವನ ಮಾಡಲು ಬೇಕಾದ ಸ್ವಲ್ಪ ಊಟವನ್ನು ಆಹಾರವನ್ನು ಅವನಿಗೆ ಕೊಟ್ಟು ಸುಮ್ಮನೆ ಆಗ್ತಿದ್ರು. ಆದರೆ ಕೆಲವು ದಿನಗಳ ನಂತರ ಅವರ ಅಣ್ಣನ ಹೆಂಡತಿಯರು ಅವನಿಗೆ ಕ್ರೂರವಾಗಿ ಮಾತಾಡ್ತಿದ್ರು. ಮತ್ತು ಅವನಿಗೆ ಯಾವುದೇ ಕೆಲಸ ತುಂಬ ಕಷ್ಟವಾಗಿರುತ್ತೋ ಅವನಿಗೆ ಕೊಡ್ತಿದ್ರು. ಅವ್ನಿಗೆ ಯಾವಾಗ ಅದು ಮಾಡೋಕ್ಕಾಗ್ತಿರ್ಲಿಲ್ವೋ ಅವನಿಗೆ ಇನ್ನೂ ನಿರ್ದಯೆಯಿಂದ ನಡ್ಕೋತಿದ್ರು. ಹೀಗೆ ಒಂದು ದಿವಸ ಅವನ ಮೇಲೆ ತುಂಬ ಕೋಪಗೊಂಡು ಮತ್ತು ಕ್ರೂರ ಮತ್ತು ನಿರ್ದಯೆಯಿಂದ ನಡ್ಕೋತಾರೆ. ಆಗ ಅವನು ಏನು ಅಂದಲೇ ಅವನ ಮನೆ ಬಿಟ್ಟು ಆಚೆ ಹೋಗಿ ಒಂದು ಮರದ ಕೆಳಗಡೆ ಕೂತ್ಕೋತಾನೆ. ಆಗ ಅದೇ ಸಮಯದಲ್ಲಿ ಒಬ್ಬ ರಾಜನನ್ನು ಮೆರವಣಿಗೆ ರಾಜನನ್ನು ಕರ್ಕೊಂಡು ಬರ್ತಿರ್ತಾರೆ. ಆಗ ಅಲ್ಲಿ ಅವನ್ನ ಎತ್ಕೊಬರ್ಬೇಕಾದ್ರೆ ಒಬ್ಬನಿಗೆ ಇದ್ದಕ್ಕಿದ್ದಂತೆ ಹುಷಾರು ತಪ್ಪೋಗ್ಬಿಡುತ್ತೆ. ಆಗ ಅವರಿಗೆ ರಾಜನ ಕಡೆಯವರು ಯಾರಾದರೂ ಬೇಕಾಗಿರುತ್ತೆ ಅವನ್ನ ಕರ್ಕೊಂಡು ಹೋಗೋಕ್ಕೆ. ಅದಕ್ಕೋಸ್ಕರ ಅಲ್ಲಿ ಇವನ್ನ ನೋಡ್ತಾರೆ. ಅದಕ್ಕೆ ಬಂದು ಕೇಳ್ತಾರೆ, ನೀನು ಇವ್ರ ನಮ್ಮನ್ನು ಈ ರಾಜನ ಸಹಾಯಕ್ಕಾಗಿ ನೀನು ಬರ್ತೀಯಾ, ನಾವು ಅವ್ರನ್ನ ಬೇರೆ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳಿದಾಗ ಅವನು ಏನು ಉತ್ತರ ಕೊಡಲ್ಲ. ಆಗ ಆದರೂ ಕೂಡ ಅವನ್ನ ಕರ್ಕೊಂಡು ಹೋಗಿ ಅವನ ಹೆಗಲ ಮೇಲೆ ಇಟ್ಕೊಂಡು ಪಲ್ಲಕ್ಕಿಯನ್ನು ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹಾಗೆ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ರಾಜನಿಗೆ ಅನಿಸುತ್ತೆ ಈ ಪಲ್ಲಕ್ಕಿಯನ್ನು ನೆಟ್ಟಿಗೆ ಎತ್ಕೊಂಡು ಹೋಗ್ತಾ ಇಲ್ಲ, ಏನೋ ಅಲ್ಲಾಡ್ತಿದೆಯಲ್ಲ ಅಂತ ಅಂದ್ಕೊಂಡು ಆ ಹೊಸೊಬ್ಬನಾದ ಭರತನಿಗೆ ಹೇಳ್ತಾರೆ, ನಿನಗೆ ನೀನು ಯಾಕೆ ಮೂರ್ಖ, ನೀನು ಯಾಕೆ ಅಷ್ಟೊಂದು ನೋವಿನಿಂದ ಕರ್ಕೊಂಡು ಹೋಗ್ತಿದ್ಯಾ, ನಿನಗೆ ಅಷ್ಟೊಂದು ನೋವು ಇದ್ದರೆ ಸ್ವಲ್ಪ ಸಮಾಧಾನಗೊಂಡು ಅದಾದ ನಂತರ ನಾವು ಹೊರಡೋಣ ಅಂತ ಹೇಳ್ತಾರೆ. ಆಗ ಭರತ ಅದನ್ನು ಪಕ್ಕದಲ್ಲಿ ಇಟ್ಬಿಟ್ಟು ಹೇಳ್ತಾನೆ, ಯಾರನ್ನು ಮೂರ್ಖ ಎಂದು ಕರೆಯುತ್ತಿದ್ದೀಯಾ, ಯಾರನ್ನು ನೋವಾಗಿದೆ ಅಂತ ಹೇಳ್ತಾ ಇದೆಯಾ, ಯಾರು ನೀನು ಎಂದು ಹೇಳುತ್ತಿದ್ದೀಯಾ ಅಂತ ಕೇಳ್ತಾನೆ. ನೀನು ಎಂಬುದನ್ನು ನನ್ನ ದೇಹಕ್ಕೆ ಹೇಳುತ್ತಿದೆಯೋ ಅಥವಾ ಮನಸ್ಸಿಗೋ ಅಥವಾ ಆತ್ಮಕ್ಕೋ ಅಂತ ಕೇಳ್ತಾನೆ.
ನಮ್ಮ ದೇಹಕ್ಕಾದರೆ ಈ ದೇಹ ಮಾಂಸದಿಂದ ಮಾಡಲಾಗಿದೆ, ಇದು ನನ್ನಲ್ಲೂ ಇದೆ ನಿನ್ನಲ್ಲೂ ಇದೆ. ಆದರೆ ಇದೇ ನೀನನ್ನು ಮನಸ್ಸಿಗೆ ಹೇಳಿದರೆ ಇದು ಸರ್ವವ್ಯಾಪಿ, ನನ್ನಲ್ಲೂ ಇದೆ ನಿನ್ನಲ್ಲೂ ಇದೆ ಎಲ್ಲರಲ್ಲೂ ಇದೆ. ಆದರೆ ಇದಕ್ಕಿಂತ ಮೇಲಿನ ಪ್ರಮುಖ ಸ್ಥಾನದಲ್ಲಿರುವ ಆತ್ಮವು ತುಂಬ ಸರ್ವವ್ಯಾಪಿಯ ವಿಭು ಅಂತ ಹೇಳ್ತಾನೆ. ನಾನು ಇದನ್ನು ಯಾಕೆ ಸರಿಯಾಗಿ ಹೋರಕ್ಕಾಗಲಿಲ್ಲ ಅಂದರೆ, ಕೆಳಗೆ ಇರುವ ನನ್ನ ದೇಹದಿಂದ ಕ್ರಿಮಿಕೀಟಗಳು ನನ್ನ ಕಾಲಿಂದ ತುಳಿತದಿಂದ ಸಾಯುವುದು ನನಗೆ ಇಷ್ಟವಿರಲಿಲ್ಲ. ಅದಕ್ಕೆ ನಾನು ಪ್ರಯತ್ನ ಪಡುತ್ತಿದ್ದದನ್ನು ಬಿಟ್ಟು ಬೇರೆ ಕಡೆಯಿಂದ ಹೋಗಲಿಕ್ಕೆ. ಅದರಲ್ಲಿ ನನ್ನ ದುರ್ಬಲವಲ್ಲ, ಅದು ನನ್ನ ಆತ್ಮದ ಬಲ ಎಂದು ಹೇಳ್ತಾನೆ. ಇದೇ ರೀತಿ ಅವನು ರಾಜನಿಗೆ ಅವನ ಆತ್ಮದ ಜ್ಞಾನವನ್ನು ಬೋಧನೆ ಮಾಡ್ತಿರ್ತಾನೆ. ಇದನ್ನು ಕೇಳಿದ ರಾಜನಿಗೆ ಅವನಿಗೆ ಗೊತ್ತಿರಲ್ಲ, ಅವನು ಪ್ರಭು ಅಂತ, ಲೈಕ್ ಮಹಾಜ್ಞಾನಿ ಅಂತ ಗೊತ್ತಿರಲ್ಲ. ಅದಕ್ಕೆ ಅವ್ನ ಕೆಳಗೆ ಹೇಳ್ಬಿಟ್ಟು, ಮಹಾಪ್ರಭು, ನಾನು ನಿಮಗೆ ಈ ಪಲ್ಲಕ್ಕಿಯನ್ನು ಹೇರಲು ಕರೆದಾಗ ನೀವು ಮಹಾಜ್ಞಾನಿಗಳು ಎಂದು ನನಗೆ ತಿಳಿದಿರಲಿಲ್ಲ, ನನ್ನನ್ನು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಹೊರಟೋಗ್ತಾನೆ. ಇದರಿಂದ ಆ ರಾಜನ ಎಲ್ಲ ಕರ್ಮಗಳನ್ನು ಅನುಭವಿಸ್ತಾ ಹೊರಡ್ತಾನೆ. ಅದಾದಮೇಲೆ ಈ ಭರತನು, ಈ ಜಡ ಭರತ ತನ್ನ ಈ ಭರತನ ಜನ್ಮವನ್ನು ಮುಗಿಸಿದ ನಂತರ ಅವನು ಈ ಬಂಧನದಿಂದ ಮುಕ್ತನಾಗ್ತಾನೆ. ಸೊ ಈ ಕಥೆಯಿಂದ ನಾವೇನು ನೀತಿ ಕಲಿಬೋದು ಅಂದರೆ, ಯಾವುದೇ ವಸ್ತುಗಳಾಗಲಿ ಅಥವಾ ಮನುಷ್ಯನಿಗಾಗಲಿ ಅಥವಾ ಪ್ರಾಣಿಗಳಾಗಲಿ ನಾವು ಅತಿ ಪ್ರೇಮ, ಅತಿ ಆಸೆಗಳನ್ನ ತೋರಿಸ್ಬಾರ್ದು. ಮತ್ತು ಇನ್ನೊಂದೇನೆಂದರೆ, ನಮಗೆ ಯಾವಾಗ ಸಾವು ಹೊದಕುತ್ತೆ ಅಂತ ನಮಗೂ ಗೊತ್ತಿರಲ್ಲ. ಆದರೆ ನಾವು ಯಾವಾಗಲೂ ಪರಮಾತ್ಮನ ಚಿಂತನೆಗಳು ಮತ್ತು ಧ್ಯಾನ ಮಾಡುತ್ತಾ ನಮ್ಮ ಕಾಲ ಕಳೆಯುತ್ತಿದ್ದಲೇ ಇದ್ದರೆ ನಾವು ಮೋಕ್ಷ ಪಡೆಯಬಹುದು. ಜಯ ರಾಮಕೃಷ್ಣ. ಜಯರಾಮಕೃಷ್ಣಾಚಾರ್ವಿ ಜಡಭರತನ ಅದು ಆ್ಯಕ್ಚುಲಿ ಸುದೀರ್ಘವಾದಂಥ ದೊಡ್ಡ ಕಥೆ. ಅದನ್ನು ತುಂಬ ಸಂಕ್ಷಿಪ್ತವಾಗಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಜಡಭರತನ ಜೀವನದಲ್ಲಿ ಹೇಳಿದೆ ನೀನು. ಅದರಲ್ಲಿ ಮುಖ್ಯವಾಗಿ ನಾವು ಜಡಭರತನಲ್ಲಿ ಕಾಣುವಂಥದ್ದು ಅವನು ಜನ್ಮಾಂತರವನ್ನು ಅವನು ಪಡೆಯೋದನ್ನು ನೋಡ್ತೀವಿ ನಾವಿಲ್ಲಿ. ಅಂದರೆ ಚಾರ್ವಿ ಹೇಳಿದಾಗೇ ನಾವು ಯಾವ ಚಿಂತನೆಯಲ್ಲಿ ಜೀವನ ಮಾಡ್ತಿರ್ತೀವೋ ಕಡೆಗೆ ನೆಕ್ಸ್ಟ್ ಜನ್ಮದಲ್ಲೂ ಅದೇ ರೀತಿ ಆಗ್ತೀವಿ ಅನ್ನೋದು. ಅಂದರೆ ಅದಕ್ಕೆ ನಾವು ಚಿಕ್ಕ ವಯಸ್ಸಿಂದಾನೆ ನಮ್ಮಲ್ಲಿ ಇದೆಯಲ್ಲ, ಅದಕ್ಕೆ ಹಿರಿಯರೆಲ್ಲ ಮಾಡಿದ್ದು ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಯಾವುದೇ ಒಂದು ಭಗವಂತನ ಚಿಂತನೆ, ನಾಮ ಸಂಕೀರ್ತನೆ, ಭಜನೆ ಮಾಡೋದು, ಧ್ಯಾನ ಮಾಡೋದು, ಇಂಥದ್ದೆಲ್ಲ ಹೇಳ್ಕೊಟ್ಟು ಅವರು ಈ ಜನ್ಮದಲ್ಲಿ ಮುಂದಿನ ಒಂದು ಜನ್ಮ ಅನ್ನೋದಿತ್ತು ಅಂತಂದರೆ ಆ ರೀತಿ ಒಳ್ಳೆಯ ಜನ್ಮ ಪಡ್ಕೊಂಡು ಆ ಜನ್ಮ ಮುಗಿಸ್ಕೊಂಡ್ಬಿಡ್ಬೇಕು. ನೋಡಿ, ಅವನು ಒಂದೊಂದಾಗಿ ಕೊನೆಗೆ ಜಡಭರತನಾಗ್ತಾನೆ. ಏನು ಜಡಭರತ ಅಂತಂದ್ರೆ ಅಲ್ಲಿ ಅವನದು ಕಾನ್ಸೆಪ್ಟ್ ಬರೀ ಆತ್ಮಜ್ಞಾನ ಚಿಂತನೆಯಲ್ಲಿ ಹೊರಟೋಗ್ತಾನೆ. ಆ ರೀತಿ ನಮಗೆ ಆತ್ಮಚಿಂತನೆ ಆಗುವಂಥದ್ದು, ಅಂದರೆ ಭಗವಂತನ ಚಿಂತನೆ ನಿರಂತರವಾಗಿರಬೇಕು ಅನ್ನೋ ಒಂದು ಅಂಶ ಈ ಒಂದು ಜಡಭರತನ ಜೀವನದಿಂದ ನಾವು ಕಾಣ್ತೀವಿ. ಅಂತ ಉತ್ತಮವಾದಂಥ ಒಂದು ನೀತಿ ಇರುವಂಥ ಒಂದು ಕಥೆನ ನಮ್ಮೊಂದಿಗೆ ಚಾರ್ವಿ ಹಂಚಿಕೊಂಡಾಳೆ. ಚಾರ್ವಿಗೆ ಮಕ್ಕಳ ಸಂಘದ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ. ಇವತ್ತಿನ ವಿವೇಕವಾಣಿ ನೋಡೋಣ. ಇಲ್ಲಿ ಸ್ವಾಮಿ ವಿವೇಕಾನಂದರು ಎಂಥ ಉತ್ತಮವಾದಂಥ ಒನ್ ಮೋರ್ ಅವರ ಒಂದೊಂದು ವಾಣಿ ಕೂಡ ಒಂದೊಂದೇ ವಾಣಿನೇ ಸಾಕು ನಮ್ಮ ಜೀವನಕ್ಕೆ. ಆ ಥರ ಇರುತ್ತೆ ಸ್ವಾಮಿ ವಿವೇಕಾನಂದರದ ದಿವ್ಯತೆ. ಎಲ್ಲರ ವಾಣಿಗಳು ಕೂಡ ನೋಡಿ, ಇಲ್ಲಿ ಒಂದು ಹೇಳ್ತಾರೆ ಸ್ವಾಮೀಜಿ, ನಾವು ಕಲಿಯಬೇಕಾದ ಮೊದಲನೆಯ ಪಾಠವೇ ಇದು. ಸ್ವಾಮೀಜಿ ಪ್ರಕಾರ ನಮ್ಮದು ಫಸ್ಟ್ ಲೆಸನ್ ಏನು? ಹೊರಗಿರುವುದಾವುದನ್ನೂ ನಿಂದಿಸುವುದಿಲ್ಲ, ಹೊರಗಿನವರ ಯಾರನ್ನೂ ದೂರುವುದಿಲ್ಲ ಎಂದು ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ. ಎಷ್ಟು ಕಷ್ಟ! ಸ್ವಾಮೀಜಿ ತುಂಬ ಸುಲಭವಾಗಿ 2 ಲೈನಲ್ಲಿ ಹೇಳಿಬಿಟ್ರು. ಅದು ಇಡೀ ಜನ್ಮ ಬೇಕಾಗತ್ತೆ ಇದನ್ನು ಗಟ್ಟಿ ಮಾಡ್ಕೊಳ್ಳೋಕೆ. ಏನು ಹೇಳ್ತಿದ್ದಾರೆ? ಹೊರಗಿನ ಇರುವುದಾವುದನ್ನೂ ನಿಂದಿಸುವುದಿಲ್ಲ. ನಿಂದಿಸುವುದು, ಟೀಸ್ ಮಾಡೋದು, ಟೀಕೆ ಮಾಡೋದು, ಯಾವುದನ್ನು ನಾನು ಟೀಕೆ ಮಾಡಲ್ಲ. ಏನೇ ಬೇಕಾದರೂ ನಡೀತಾ ಇರಲಿ, ಎಲ್ಲ ಭಗವಂತನ ಇಚ್ಛೆ.
ಒಳ್ಳೇದಾಗ್ತಿದ್ರೂ ಭಗವಂತನ ಇಚ್ಛೆ, ಕೆಟ್ಟದಾಗ್ತಿದ್ರೂ ಭಗವಂತನ ಇಚ್ಛೆ ಅಂತ ಮನಸ್ಥಿತಿ ಬರಬೇಕು. ಆ ಒಂದು ಮನಸ್ಸು ಗಟ್ಟಿ ಮಾಡ್ಕೊ. ಹೊರಗಿನವರು ಯಾರನ್ನೂ ದೂರುವುದಿಲ್ಲ. ಯಾರು ನಾವು ದೂರಲಿಲ್ಲ ಅಂದಾಗ ನಮ್ಗೆ ಯಾರಲ್ಲೂ ದ್ವೇಷನೇ ಬರಲ್ಲ, ನಮ್ಗೆ ಯಾರು ಎನ್ಮಿಸೇ ಇರಲ್ಲ, ನಾವು ಯಾರಿಗೂ ಎನ್ಮಿನೂ ಆಗೋದಿಲ್ಲ. ಅವಾಗ ನಾವು ಯಾವಾಗ ಬೇರೆಯವ್ರಿಗೂ ನಾವು ಎನ್ಮಿ ಆಗ್ತೀವಿ ಅಥವಾ ನಮಗೂ ಬೇರೆಯವರು ಎನ್ಮಿ ಯಾವಾಗ ಆಗ್ತಾರೆ? ಹೊರಗಿನವರನ್ನು ದೂರುವುದಿಂದ. ಅದಕ್ಕೆ ಅದನ್ನು ದೂರಬೇಡ, ಮನುಷ್ಯರಾಗಿ ಎದ್ದು ನಿಲ್ಲಿ. ಸ್ವಾಮೀಜಿ ಹೇಳ್ತಾರೆ, ಮಾನವರಾಗಿ ಮನುಷ್ಯರಾಗಿ ಎದ್ದು ನಿಲ್ಲಿ, ನೀವೇ ಹೊಣೆಗಾರರಾಗಿ. ಯಾವಾಗ ಅಂತಂದರೆ ಟೇಕ್ ಹೋಲ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಓನ್ ಶೋಲ್ಡರ್ ಅಂತ ಸ್ವಾಮೀಜಿ ಹೇಳೋಗೆ, ಯಾವುದೇ ಜವಾಬ್ದಾರಿ ತೊಗೊಂಡ್ರು ನಾವು ತೊಗೊಳಕ್ಕೆ ರೆಡಿ ಇರಬೇಕು. ನಾವು ಅಂದರೆ ಈಗ ಸಾಮಾನ್ಯವಾಗಿ ಯಾವುದೋ ಒಂದು ಕಡೆ ಫಂಕ್ಷನ್ಗೋ ಅಥವಾ ಮನೆಯಲ್ಲಿ ಏನೋ ನೋಡ್ತಿರ್ತೀವಿ, ಯಾವುದೋ ಒಂದು ಕೆಲಸ, ಯಾರಿಗೋ ಏನೋ ಒಂದು ಸಹಾಯ ಮಾಡಬೇಕು, ಸಂದರ್ಭ ಬಂದಿರುತ್ತೆ, ಟಕ್ಕಂತ ಹೊಟ್ಟೋಗ್ಬೇಕು. ನೋಡೋಣ ಬೇರೆ ಯಾರಾದರೂ ಮಾಡ್ತಾರೆ, ನಾನು ಸುಮ್ಮನೆ ಕೂತಿರ್ತೀನಿ ಅನ್ನೋದಲ್ಲ. ಏನು ಹೇಳ್ತಾರೆ, ನೀವೇ ಹೊಣೆಗಾರರಾಗಿ ಹೊಣೆ ಹೊತ್ಕೋಬೇಕು. ನಾನು ಯಾವುದನ್ನು ಹೊಣೆನ ಹಿಂಜರಿಬಾರ್ದು, ನಾವು ಯಾವುದಕ್ಕೂ ಹಿಂಜರಿಬಾರ್ದು. ಓಕೆ, ಇದು ನಿತ್ಯ ಸತ್ಯವೆನ್ನುವುದು ಇದೆ ನಿತ್ಯ ಸತ್ಯ. ಯಾವುದು ಈ ಒಂದು ಏನು ನಾವು ಸ್ವಾಮೀಜಿ ಹೇಳಿದರೋ, ಯಾವುದನ್ನು ದೂಷಿಸುವುದಿಲ್ಲ, ಯಾರನ್ನು ದೂರುವುದಿಲ್ಲ, ಈ ಥರದೊಂದು ಅದೇ ಸತ್ಯ. ಆಗ ನಿಮಗೆ ಗೊತ್ತಾಗುವುದು, ಮೊದಲು ನಿಮ್ಮ ಮೇಲೆ ಸ್ವಾಧೀನವನ್ನು ಪಡೆಯಿರಿ. ಅದೇ ಇಲ್ಲ ನಮಗೆ, ಅದೇ ಮೇಯ್ನ್. ನಮ್ಮ ಮೇಲೆ ನಮಗೆ ಸ್ವಾಧೀನ, ನಮ್ಮ ಮೇಲೆ ನಮಗೆ ಕಂಟ್ರೋಲ್. ಯಾವಾಗಲೂ ನಾವು ಡಿಪೆಂಡೆಂಟ್ ಆಗೇ ಇರ್ತೀವಿ, ಯಾವಾಗಲೂ ಡಿಪೆಂಡೆಂಟ್ ಆಗಿರ್ತೀವಿ. ಅದನ್ನು ನಾವು ಅಬ್ಸರ್ವ್ ಮಾಡ್ಕೊಂಡು ಹೋಗಬೇಕು. ನಾನು ಎಷ್ಟು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ, ಎಷ್ಟು ನಾನು ಸೆಲ್ಫ್ ಕಾನ್ಫಿಡೆನ್ಸ್ ಆಗಿ ನನ್ನ ಮೇಲೆ ನಾನು ಸ್ವಾಧೀನ ಇಟ್ಕೊಂಡಿದ್ದೀನಿ ಅನ್ನೋದನ್ನು ಯಾವಾಗ ಗೊತ್ತಾಗುತ್ತೆ ಅಂದರೆ, ನನ್ನ ಮೇಲೆ ನನ್ನ ಸ್ವಾಧೀನ ಬರಬೇಕು ಅಂದರೆ ನನ್ನ ಮನಸ್ಸು ಗಟ್ಟಿಯಾಗಿರಬೇಕು. ಯಾವಾಗ ನನ್ನ ಮನಸ್ಸು ಗಟ್ಟಿಯಾಗಿರುತ್ತೆ, ಸ್ವಾಮೀಜಿಗಳಿಗೆ ಹೊರಗಿನ ಯಾವುದನ್ನು ನಿಂದಿಸದೇ ಇರುವಾಗ, ಹೊರಗಿನವರು ಯಾರನ್ನು ದೂರದೇ ಇರುವಾಗ ಮನಸ್ಸು ಗಟ್ಟಿಯಾಗುತ್ತೆ. ಮನಸ್ಸು ಗಟ್ಟಿ ಆಯಿತು ಅಂದರೆ ನಮ್ಮ ಮೇಲೆ ನಮಗೆ ಸ್ವಾಧೀನ ಬರುತ್ತೆ. ಇದೇ ನಾವು ಕಲಿಯಬೇಕಾದ ಮೊದಲನೆಯ ಪಾಠ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಇದು ಮೊದಲನೇ ಪಾಠ ಅಂತಲ್ಲ, ಇದು ಲೈಫ್ ಲಾಂಗ್ ಪಾಠ. ಇದು ಈ ಪಾಠನ ನಾವು ಕಲ್ತ್ಕೊಂಡು ಸ್ವಾಮೀಜಿ ಹೇಳಿದಾಗೇ ನಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ತಾ ಇರೋಣ. ಜೈಕಾರದೊಂದಿಗೆ ಇವತ್ತಿನ ಸಂಡೇ ಕ್ಲಾಸನ್ನು ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ, ಜೈ ಶ್ರೀ ಮಹಾಮಾಯಿ ಕಿ ಜೈ, ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ ಜೈ. जय राम कृष्ण सर। जय राम कृष्ण सर। जय राम कृष्ण सर। ಹರಿ ಓಂ.